ದಾವಣಗೆರೆ ಕರ್ನಾಟಕದ ಹೃದಯ ಭಾಗವಾಗಿರುವ ದಾವಣಗೆರೆಯಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಚುನಾವಣೆ ಸ್ಪರ್ಧೆಗೆ ಸೂಕ್ತ ಅಭ್ಯರ್ಥಿ ಅಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಯಾವ ರಾಜಕಾರಣದಿಂದ ಬಂದಿಲ್ಲ, ಅವರೊಬ್ಬ ಉದ್ಯಮಿ, ಅವರೊಬ್ಬ ಡಾಕ್ಟರ್. ಆದರೂ ಕೂಡ ಅವರಲ್ಲಿರೋ ಶ್ರಮ, ಅವರಲ್ಲಿರೋ ಪ್ರತಿಭೆ, ಅವರು ಮಾಡ್ತಿರಕ್ಕಂಥ ಸಹಾಯ, ಅನ್ನದಾನ, ಆಮೇಲೆ SS ಕೇರಿದ್ದ ಆರೋಗ್ಯ ಚಿಕಿತ್ಸೆ, ಪ್ರತಿಯೊಂದನ್ನು ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಇನ್ನೂವರೆಗೂ ಯಾರು ಮಾಡಿಲ್ಲ, ಆ ಎಮ್ಮ ಮಾಡ್ದಂಗೆ ಅಷ್ಟು ಮಾಡಿದ್ದಾರೆ. ಹಿಂದೆ ನಾಗಮ್ಮ ಕೇಶವಮೂರ್ತಿ ಇರೋದು ಮಹಿಳೆಯಾಗಿ ದಾವಣಗೆರೆ ಜಿಲ್ಲೆ ಒಳಗೆ. ಅವರನ್ನು ಬಿಟ್ಟರೆ ನಮ್ಮ ದಾವಣಗೆರೆ ಒಳಗೆ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಸೂಕ್ತ ವ್ಯಕ್ತಿ. ಆಮೇಲೆ ಅವರೇನಾದರೂ ಈ ದಾವಣಗೆರೆಯಲ್ಲಿ MP ಆದರು ಅಂದರೆ ದಾವಣಗೆರೆ ಹಿಂದೆ ಶಾಮನೂರು ಶಿವಶಂಕರಪ್ಪ ಆಗಲಿ, SS ಮಲ್ಲಿಕಾರ್ಜುನ್ ಆಗಲಿ, ಚಿಕ್ಕ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿಕ್ಕ ಡಿಸ್ಟಿಕ್ ಆಗಿತ್ತು ಮೊದಲು. ಚಿಕ್ಕ ದಾವಣಗೆರೆನ ದೊಡ್ಡ ದಾವಣಗೆರೆಗೆ ಮಾಡಿದ್ದು SS ಮಲ್ಲಿಕಾರ್ಜುನ್ ಅವರೇ. 12-13 ಸಾವಿರ ಮನೆಗಳು ಕಟ್ಟಿಕೊಟ್ರು, ಮಲ್ಲಿಕಾರ್ಜುನ್ ಕೆರೆ ಕಟ್ಟಿಕೊಟ್ರು, ಸಾಕಷ್ಟು ದಾವಣಗೆರೆ ಅಭಿವೃದ್ಧಿ ಮಾಡಿದ್ದಾರೆ. ಇದರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಏನಾದರೂ ದಾವಣಗೆರೆ MP ಆದರೆ ಈ ದಾವಣಗೆರೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಎಜುಕೇಷನಲ್ ಇಂಪ್ರೂವ್ಮೆಂಟಿಂಗ್ ಆಗುತ್ತೆ, ಇನ್ನೂ ಆರೋಗ್ಯ ಆಸ್ಪತ್ರೆ ಅನ್ನೋ ವಿಚಾರದಲ್ಲಿ ಭಾಳ ಜನಕ್ಕೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ನಿರಾಶ್ರಿತರಿಗೆ ಅನ್ನದಾನ ಮಾಡಿದ್ದಾರೆ, ಆಮೇಲೆ ಆಶ್ರಯ ಜನ ಮನೆ ಕಟ್ಟಿಕೊಟ್ಟಿದ್ದಾರೆ. ಅಂತಾರಾದರೆ ನಮ್ಮ ದಾವಣಗೆರೆಗೆ ಒಂದು ಹೆಮ್ಮೆ. ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಸೂಕ್ತವಾದ ಅಭ್ಯರ್ಥಿ ಅಂತಂದೇಳಿ ದಾವಣಗೆರೆ ಇಡೀ ಜನನೇ ಘೋಷಣೆ ಕೂಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆಗಲಿ, ನಮ್ಮ ಡೆಲ್ಲಿ ಒಳಗಲ್ಲಿ ಹೈಕಮಾಂಡಿಂದ ಯಾರೋ ರೆಕಮೆಂಡೇಷನ್ ಮಾಡಂಗಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ರೆಕಮೆಂಡೇಷನ್ ಮಾಡಿ ಅಂತ ಕೊಟ್ವಿ ಅಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೂಕ್ತ ಅಭ್ಯರ್ಥಿ. ಆಮೇಲೆ ಬಹುಮತ ಅಂತರದಿಂದ ಗೆಲ್ಲೋದು 100%.